ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಇಂಟರ್ನೆಟ್ಟಲ್ಲಿ ಒಂದು ಮಾರಲ್ ಸ್ಟೋರಿ ಓದಿದೆ ನಾನು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ, 26 ವರ್ಷದ ಮಗ ಮತ್ತು ತಂದೆ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ. ಅವ್ರ ಅಪೋಸಿಟ್ ಸೀಟಲ್ಲಿ ಯಂಗ್ ಕಪಲ್ ಕೂತ್ಕೊಂಡಿರ್ತಾರೆ. ಆ ಏನು 26 ವರ್ಷ ಹುಡುಗ ಇರ್ತಾನಲ್ಲ, ಅವನು ವಿಂಡೋ ಸೀಟಲ್ಲಿ ಕೂತ್ಕೊಂಡಿರ್ತಾನೆ. ಸೊ ಅವಾಗೇನಂದರೆ ಜೋರಾಗಿ ಕೂಗ್ತಾನೆ, ಅಪ್ಪ ಅಪ್ಪ ನೋಡಪ್ಪ, ಗಿಡ ಮರಗಳೆಲ್ಲ ಕೂಡ ನನ್ನ ಹಿಂದೆ ಹಿಂಬಾಲಿಸ್ತಾ ಇದೆ ಅಂತೇಳಿ. ಆವಾಗೇನಂದರೆ ಆ ಕಪಲ್ಸ್ಗಳಿಗೆ ತುಂಬ ಇರಿಟೇಟ್ ಆಗುತ್ತೆ, ತುಂಬ ಸಿಟ್ಟಾಗ್ತಾರೆ, ಒಂಥರ ಮುಖ ಇದು ಮಾಡ್ತಾರೆ ಅವ್ರು ಆ್ಯಕ್ಚುಲಿ. ಅದರ ನಂತರ ಮತ್ತೆ ಸ್ವಲ್ಪ ಸಮಯದ ನಂತರ ಅಗೇನ್ ಆ ಹುಡುಗ ಏನು ಮಾಡ್ತಾರೆ ಅಂದರೆ, ಅಪ್ಪ ನೋಡಪ್ಪ, ಮೋಡಗಳೆಲ್ಲ ಕೂಡ ನನ್ನ ಹಿಂಬಾಲಿಸ್ತಾ ಇದೆ ಅಂತೇಳಿ ಜೋರಾಗಿ ಕೂಗ್ತಾರೆ. ಆವಾಗೇನಂದರೆ ಯಂಗ್ ಕಪಲ್ಸ್ ಕೂತ್ಕೊಂಡಿರ್ತಾರೆ, ಅವ್ರು ಸಿಟ್ಟಾಗಿ ಅವ್ರ ತಂದೆಗೆ ಹೇಳ್ತಾರೆ, ಅಲ್ರಿ ನಿಮ್ಮ ಮಗನಿಗೆ ಯಾವುದಾದ್ರೂ ಕೂಡ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೋದಲ್ವಾ ಅಂತ ಅಂದರೆ ಸೀಟ್ಲಿ ಹೇಳ್ತಾರೆ. ಆವಾಗ ಅವ್ರ ತಂದೆ ಸ್ಮೈಲ್ ಮಾಡ್ತಾ ಹೇಳ್ತಾರೆ, ಖಂಡಿತ, ನಾವು ಆ್ಯಕ್ಚುಲಿ ಈಗ ತಾನೇ ಹಾಸ್ಪಿಟ್ಲಿಂದ ಬರ್ತಾ ಇದ್ದೀವಿ ನಾವು. ನನ್ನ ಮಗ ಏನಂದರೆ ಹುಟ್ಟು ಕುರುಡ, ಅವನಿಗೆ ನಿನ್ನೆ ತಾನೇ ಕಣ್ಣಿನ ಚಿಕಿತ್ಸೆ ಆಗಿ ಫಸ್ಟ್ ಟೈಮ್ ಏನಂದರೆ ಜಗತ್ತು ನೋಡ್ತಾ ಇದ್ದಾನೆ, ಫಸ್ಟ್ ಟೈಮ್ ಅವನು ಗಿಡ ಮರಗಳು ನೋಡ್ತಾ ಇದ್ದಾನೆ, ಮೋಡ ನೋಡ್ತಾ ಇದ್ದಾನೆ. ಹಾಗಾಗಿ ಆ ಸಂತೋಷದಿಂದ ಅವನು ಆ ಥರ ಚೀರ್ತಾ ಇದ್ದಾನೆ ವಿನ ಬೇರೇನಲ್ಲ ಅಂತಂದಾಗ ಆ ಒಂದು ಕಪಲ್ಸ್ಗಳಿಗೆ ಆ ತಂದೆ ಮಾತು ಕೇಳಿ ಶಾಕ್ ಆಗುತ್ತೆ. ಅಂದರೆ ಈ ಒಂದು ಸ್ಟೋರಿಯ ಉದ್ದೇಶ ಏನಂತಂದರೆ, ನೋಡಿ, ನಾವು ಯಾವುದೇ ಒಂದು ವಿಷಯಕ್ಕೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಸೊ ಹಿಂದೆ ಮುಂದೆ ನೋಡಲಾರ್ದೆ ಇಂಟ್ರ್ಯಾಕ್ಟ್ ಮಾಡಬೇಡ ಅನ್ನೋದು ಈ ಒಂದು ಸ್ಟೋರಿಯ ಒಂದು ಮಾರಲ್ ವಿಷಯ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.